ಒಬ್ಬ ಮನುಷ್ಯನಿಗೆ ಒಂದು ಸಲ ಅವನಲ್ಲಿರೋ ಅವಗುಣಗಳನ್ನೆಲ್ಲ ಕಳ್ಕೊಂಡು ಒಳ್ಳೆ ಯೋಗಿ ಆಗಬೇಕು ಅನಿಸ್ತಂತೆ. ಆವಾಗ ತಪಸ್ ಮಾಡೋಣ ಅಂತ ಬೆಟ್ಟಕ್ಕೆ ಹೋದ್ನಂತೆ. ಅಲ್ಲಿ ಜನಸಂಪರ್ಕ ಯಾರೂ ಇರಲ್ಲ, ನಾನು ಆರಾಮಾಗಿ ತಪಸ್ ಮಾಡ್ಬೋದು, ನನ್ನಲ್ಲಿರೋ ಕೆಟ್ಟ ಗುಣಗಳನ್ನೆಲ್ಲ ಕಳ್ಕೊಬೋದು ಅಂತ ಅಂದ್ಕೊಂಡು ಹೋದ್ನಂತೆ. ತಪಸ್ ಮಾಡೋಕ್ಕೆ ಶುರು ಮಾಡೋದ್ನಂತೆ. ಅಲ್ಲಿ ಅವಾಗವಾಗ ಈ ಕುರಿ ಮೇಯ್ಸೋಕ್ಕೆ, ದನ ಮೇಯ್ಸೋಕ್ಕೆ ಜನ ಬರ್ತಾಯಿದ್ರಂತೆ. ಇವರು ತಪಸ್ ಮಾಡೋದನ್ನ ನೋಡಿ ಯಾವಾಗವಾಗ ಅವರು ಫ್ರೀ ಅಂದರೆ ತಪಸ್ ಮಾಡದೇ ಇದ್ದಾಗ, ಖಾಲಿ ಇದ್ದಾಗ ಬಂದು ಮಾತಾಡಿಸ್ತಿದ್ರಂತೆ. ಮಾತಾಡಿಸ್ತಾ ಅವ್ರಿಗೇನನ್ನ ಸಮಸ್ಯೆ ಇದ್ದರೆ ಅವ್ರ ಹತ್ರ ಹೇಳ್ಕೊತಾ ಇದ್ರಂತೆ. ಈ ಮನುಷ್ಯ ಅವ್ರಿಗೆ ಕರೆಕ್ಟಾಗಿರೋ ಒಂದು ಪರಿಹಾರ ಕೊಟ್ಟು ಕಳಿಸ್ತಾ ಇದ್ದಂತೆ. ಆ ಪರಿಹಾರದಿಂದ ಇವ್ರ ಸಮಸ್ಯೆ ನಿವಾರಣೆ ಆಗ್ತಿತ್ತಂತೆ. ಅದು ಒಬ್ಬರ ಬಾಯಿಂದ ಬಾಯಿಗೆ ಹೋಗಿ ಅವಾಗವಾಗ ಜನ ಅಲ್ಲಿಗೆ ಆ ಮನುಷ್ಯನ ಹತ್ರ ಬರೋಕ್ಕೆ ಶುರು ಮಾಡಿದ್ರಂತೆ. ಬಂದು ಅವರು ಸಮಸ್ಯೆ ಹೇಳೋದು, ಇವ್ರ ಪರಿಹಾರ ಕೊಡೋದು, ಹಿಂಗೆ ನಡೀತಾ ಇತ್ತಂತೆ. ಒಂದು ಸಲ ಆ ಊರಿನ ಜನಕ್ಕೆ ಅನಿಸ್ತಂತೆ, ಅವ್ರನ್ನ ನಮ್ಮೂರಿಗೆ ಕರೆದು ಸತ್ಕಾರ ಮಾಡಬೇಕು, ಅವರಿಂದ ನಮ್ಗೆ ಉಪಕಾರ ಆಗಿದೆ ಅಂತ ಮಾತಾಡಿಕೊಂಡು ಅವರೆಲ್ಲ ಬಂದು ಕೇಳಿದ್ರಂತೆ. ಆವಾಗ ಈ ಮನುಷ್ಯ, ಸರಿ ನಾನು ಇಷ್ಟು ದೊಡ್ಡ ಯೋಗಿ ಆಗಿದ್ದೀನಿ, ಈಗ ಎಲ್ಲ ಕೆಟ್ಟ ಗುಣಗಳೆಲ್ಲ ಬಿಟ್ಬಿಟ್ಟಿದ್ದೀನಿ, ಹೋಗೋಣ, ಹೋಗಿ ಸತ್ಕಾರ ಮಾಡ್ತಾರೆ ಮಾಡಿಸ್ಕೊಂಬರೋಣ ಅಂತ ಅನಿಸಿ ಸರಿ ಅಂತ ಒಪ್ಪಿಗೆ ಕೊಟ್ರಂತೆ. ಒಂದಿನ ಸಾಧುಗಳನ್ನ ಈ ಊರಿನ ಜನ ಎಲ್ಲ ಕರ್ಕೊಂಬಂದು ಸತ್ಕಾರ ಮಾಡಿ, ಪೂಜೆ ಪುನಸ್ಕಾರ ಎಲ್ಲ ಮಾಡಿ, ಶಾಲು ಎಲ್ಲ ಒದಿಸಿ ಪೂಜೆ ನಡೆಯುವಾಗ ಎಲ್ಲರೂ ಪೂಜೆ ಮಾಡಿದ್ರು. ಈ ಪೂಜೆ ನಡೆಯುವಾಗ ಒಬ್ಬ ಹುಡುಗ ಆ ನುಗ್ಲಲ್ಲಿ ಈ ಸ್ವಾಮಿಗಳ ಕಾಲು ತುಳಿದ್ಬಿಟ್ನಂತೆ. ಅವ್ನ ಕಾಲು ತುಳಿದಿದ್ದೆ ತಡ ಈ ಸ್ವಾಮಿಗಳಿಗೆ ಎಲ್ಲಿದ್ದು ಕೋಪ ಬಂದ್ಬಿಡ್ತಂತೆ. ನಾನು ದೇವ್ರಂಥವನು, ದೇವ್ರ ಥರ ಇವರೆಲ್ಲ ಪೂಜೆ ಮಾಡ್ತಾವ್ರೆ, ಒಳ್ಳೆ ಯೋಗಿ ಆಗಿದ್ದೀನಿ, ನೀನು ನನ್ನ ಕಾಲು ತುಳಿತ್ಯಾ ಅಂತ ಸಿಕ್ಕಾಪಟ್ಟೆ ಬೈದ್ಬಿಟ್ರಂತೆ. ಆವಾಗ ಜನಕ್ಕೆಲ್ಲ ಶಾಕ್ ಆಯ್ತಂತೆ. ಇದೇನಪ್ಪ, ನಾವು ದೇವ್ರ ಥರ ಮನುಷ್ಯ ಅಂದ್ಬಿಟ್ಟು, ನಾವು ಒಳ್ಳೆ ಯೋಗಿ ಅಂದ್ಬಿಟ್ಟು ಬಂದು ಸತ್ಕಾರ ಮಾಡಿ ಪೂಜೆ ಎಲ್ಲ ಮಾಡಿದ್ದೀವಿ, ಇವರು ಸಣ್ಣ ಮಗುನ ಬೈತಾರಲ್ಲ ಅಂತ. ಸ್ವಲ್ಪ ಹೊತ್ತಾದಮೇಲೆ ಆ ಸಾಧುಗೂ ಹಂಗೆ ಅನಿಸ್ತಂತೆ. ನಾನೆಲ್ಲ ಅವಗುಣಗಳನ್ನ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಬಂದೆ, ಇದೇನಪ್ಪ ನನ್ನ ಕೋಪ ಅನ್ನೋದು ಹೋಗಲೇ ಇಲ್ಲ, ಇಷ್ಟು ಹುಡುಗನ್ನ ನಾನು ಬೈದ್ನಲ್ಲ, ಇಷ್ಟು ದಿನ ಮಾಡಿದ ತಪಸ್ಸಿಗೆ ಏನು ಅರ್ಥ ಅಂತ ಅನಿಸ್ತಂತೆ. ಈ ಕತೆ ನೀತಿ ಏನು ಅಂದರೆ, ಸಮಸ್ಯೆ ಅನ್ನೋದು ನಮ್ಮೂರಿಗೂ ಬರದೇ ಇದ್ದಾಗ ನಾವು ಒಳ್ಳೆಯವರಾಗೇ ಇರ್ತೀವಿ, ಯಾವುದೇ ಗುಣಗಳು ಈಚೆ ಬರೋಲ್ಲ ನಮಗೆ. ಸಮಸ್ಯೆ ಅಂತ ಒಂದು ಬಂದಾಗ ಗೊತ್ತಾಗುತ್ತೆ ನಾವು ಅದನ್ನು ಯಾವ ರೀತಿ ನಿಭಾಯಿಸ್ತೀವಿ, ಹೆಂಗೆ ಹ್ಯಾಂಡ್ಲ್ ಮಾಡ್ತೀವಿ ಅದನ್ನು ಅನ್ನೋದು ಆವಾಗ ಗೊತ್ತಾಗುತ್ತೆ. ಒಳ್ಳೆ ರೀತಿ ಹ್ಯಾಂಡ್ಲ್ ಮಾಡಿದ್ರೆ ನಾವು ಗೆದ್ದಂಗೆ, ನಾವು ಸರಿ ದಾರಿಲಿದ್ದೀವಿ. ಅದನ್ನು ಬಿಟ್ಟು ಸಮಸ್ಯೆ ಬಂತು ಅಂತ ಕೋಪ ಮಾಡ್ಕೊಳ್ಳೋದು, ಕೂಗಾಡೋದು ಎಲ್ಲ ಮಾಡಿದ್ರೆ ನಾವು ಆ ಸಾಧು ರೀತಿಯೇ ಎಲ್ಲೋಗಿ ತಪಸ್ ಮಾಡಿದ್ರೂ ನಮ್ಮಲ್ಲಿರೋ ಗುಣ ಹೋಗಲ್ಲ. ಇಷ್ಟೇ ಈ ಕತೆ ನೀತಿ.